ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತ ನಟ ದರ್ಶನ್ ಬಗ್ಗೆ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮಗ ವಿನೀಶ್ ಅಂದ್ರೆ ನಟ ದರ್ಶನ್ಗೆ ಅಚ್ಚುಮೆಚ್ಚು. ವಿನೀಶ್ಗಾಗಿ ಮತ್ತೊಂದು ಮಗು ಬೇಡ ಅಂದಿದ್ರ ದರ್ಶನ್ ಎನ್ನುವಂತ ಪ್ರಶ್ನೆ ಇದೆ. ಇನ್ನೊಂದು ಮಗು ಆದ್ರೆ ವಿನೀಶ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ. ಪತ್ನಿ ಎಷ್ಟೇ ಹೇಳಿದ್ರು ಕೂಡ ಇನ್ನೊಂದು ಮಗು ಬೇಡ ಅಂತೇಳಿ ದರ್ಶನ್ ಹಠ ಹಿಡಿದಿದ್ರಂತೆ. ಈಗ ತಂದೆಯ ಸ್ಥಿತಿ ಕಂಡು ಮಗ ಮತ್ತು ಪತ್ನಿ ಭಾವುಕರಾಗಿದ್ದಾರೆ, ಮರಗ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ಗೆ ಅಧಿಕೃತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವೆ. ಮಗ ವಿನೀಶ್ ಅಂದ್ರೆ ನಟ ದರ್ಶನ್ಗೆ ಅಚ್ಚುಮೆಚ್ಚು. ಎಲ್ರಿಗೂ ಕೂಡ ಅಂತ ಹೇಳಿದ್ರೆ ಹೆತ್ತವರಿಗೆ ತಮ್ಮ ಮಗು ಅಂದ್ರೆ ಪ್ರೀತಿ ಜಾಸ್ತಿ. ವಿನೀಶ್ಗಾಗಿ ಮತ್ತೊಂದು ಮಗು ಬೇಡ ಅಂದಿದ್ರ ದರ್ಶನ್ ಏನು ಅಂತದಾಕಿ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ದರ್ಶನ್ ಹಾಗೇನೆ ವಿಜಯಲಕ್ಷ್ಮಿ ದಂಪತಿಗೆ ಇರೋದು ಓರ್ವನೇ ಮಗ. ಆತನ ಹೆಸರು ವಿನೀಶ್. ಅತ್ಯಂತ ಪ್ರೀತಿಯಿಂದ ಬೆಳೆಸಿದಂತ ಮಗ. ಸದ್ಯ ಅವ್ರ ಮೇಲೆ ದರ್ಶನ್ಗೆ ತುಂಬಾ ಪ್ರೀತಿ, ಹಾಗೇನೆ ತುಂಬಾ ಮುದ್ದು ಸಂದರ್ಶನಗಳಲ್ಲೂ ಕೂಡ ಹೇಳ್ಕೊಂಡಿದ್ರು. ಕೆಲವೊಂದಿಷ್ಟು ಸಂದರ್ಭಗಳಲ್ಲೂ ಜೊತೆಗೆ ಇರ್ತಿದ್ರು. ಈಗ ಈ ಎಲ್ಲಾ ವಿಚಾರಗಳ ನಡುವೆ ಗಮನಿಸ್ತಾ ಹೋಗೋದಾದ್ರೆ ದರ್ಶನ್ ಜೈಲಿನಲ್ಲಿದ್ದಾರೆ. ಪತ್ನಿ ಮಗ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇನ್ನೊಂದು ಕಡೆಯಲ್ಲಿ ಈಗ ದರ್ಶನ್ ಇರುವಂತ ಸ್ಥಿತಿಯನ್ನ ಕಂಡು ಅವರ ಕುಟುಂಬಸ್ಥರು ಮರುಗ್ತಾ ಇದ್ದಾರೆ. ಏನೆಲ್ಲ ಮಾಡ್ಕೊಂಡ್ರು, ಏನೆಲ್ಲ ಆಯ್ತು, ಎಷ್ಟು ಆರಾಮಾಗಿದ್ದಂತ ಜೀವನ ಹೆಂಗಿದ್ರು, ಆದ್ರೆ ಈಗ ಹೆಂಗಾಗಿದೆ ಎಲ್ಲವನ್ನ ಕಂಡು ಮರುಗ್ತಾ ಇದ್ದಾರೆ ಮಗ ಮತ್ತು ಪತ್ನಿ. ಹಾಗೇನೆ ಇನ್ನೊಂದು ಮಗು ಬೇಡ ಅಂದಿದ್ರ ಬಗ್ಗೆಯೂ ಕೂಡ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನೊಂದು ಮಗು ಆದ್ರೆ ವಿನೀಶ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ, ಹೀಗಾಗಿ ಇನ್ನೊಂದು ಮಗು ಬೇಡ ಎನ್ನುವಂತ ನಿರ್ಧಾರಕ್ಕೆ ದರ್ಶನ್ ಬಂದಿದ್ರು. ವಿಜಯಲಕ್ಷ್ಮಿಗೂ ಕೂಡ ಇದ್ರ ಬಗ್ಗೆ ಹೇಳಿದ್ರು. ಆದ್ರೆ ಪತ್ನಿ ಎಷ್ಟೇ ಹಠ ಹಿಡಿದ್ರು ಕೂಡ, ಪತ್ನಿ ಎಷ್ಟೇ ಕೇಳಿದ್ರು ಕೂಡ, ಆದ್ರೆ ದರ್ಶನ್ ಅವರ ನಿಲುವು ಸ್ಪಷ್ಟವಾಗಿತ್ತು. ಒಬ್ನೇ ಮಗ ಸಾಕು, ನಮ್ಗೆ ಇರೋ ಒಬ್ನೇ ಮಗ ಸಾಕು ಅಂತ. ಹಾಗೇನೆ ಪವಿತ್ರ ಗೌಡ ಗೆಳತಿ ಸಮತಾ ಜೊತೆ ಮಾತನಾಡಿದ್ದೇನು, ಜೈಲಿನಲ್ಲಿ 15 ನಿಮಿಷ ಚರ್ಚೆ ಮಾಡಿದ್ದೇನು, ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಆ 15 ನಿಮಿಷಗಳ ರಹಸ್ಯ. ಪವಿತ್ರ ಗೌಡಳ ಗೆಳತಿ ಸಮತಾ ಜೊತೆ ಪವಿತ್ರ ಗೌಡ ಗೆಳತಿ ಜೊತೆ ದರ್ಶನ್ ಮಾತನಾಡಿದಾದ್ರೂ ಏನು? ಹಾಗಾದ್ರೆ ಜೈಲಿನಲ್ಲಿ ಆ 15 ನಿಮಿಷ ಮಾತನಾಡಿದ್ದು ಏನು? ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಆ 15 ನಿಮಿಷಗಳ ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗಿರಬಹುದು? ಸಮತಾ ಪವಿತ್ರ ಗೌಡಳ ಗೆಳತಿ ಸಮತಾ ಹಾಗೇನೆ ದರ್ಶನ್ ನಡುವೆ ಏನ್ ಮಾತುಕತೆ ಆಗಿರಬಹುದು? ಅದು ಕೂಡ ಜೈಲಲ್ಲಿ 15 ನಿಮಿಷಗಳ ಕಾಲ ಇವರಿಬ್ರು ಏನ್ ಮಾತುಕತೆಯನ್ನು ನಡೆಸಿದ್ದಾರೆ? ಜಿ ಕನ್ನಡ ನ್ಯೂಸ್ಗೆ ಅಧಿಕೃತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಇದರ ಬಗ್ಗೆಯೂ ಕೂಡ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಚಿತ್ರದುರ್ಗದಲ್ಲಿ ಪವಿತ್ರ ಗೌಡ ಪ್ರಾಪರ್ಟಿ ಇದೆಯಾ? ಹಾಗಾದ್ರೆ ಚಿತ್ರದುರ್ಗದಲ್ಲಿ ದರ್ಶನ್ ಕೊಡಿಸಿದ್ದಾರ ಬಿಗ್ ಪ್ರಾಪರ್ಟಿ ಪವಿತ್ರ ಗೌಡಗೆ? ಸಮತಾಗೂ ಆ ಚಿತ್ರದುರ್ಗದ ಪ್ರಾಪರ್ಟಿಗೂ ಏನ್ ಸಂಬಂಧ? ಹಾಗಾದ್ರೆ ಆ ಪ್ರಾಪರ್ಟಿ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಸದ್ಯ ದರ್ಶನ್ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರುವಂತ ಸಂದರ್ಭ ಪವಿತ್ರ ಗೌಡ ಗೆಳತಿ ಸಮತಾ ಅವರು ದರ್ಶನ್ ಅವರನ್ನ ಭೇಟಿ ಆಗಿದ್ರು. ಈ ಸಂದರ್ಭದಲ್ಲಿ 15 ನಿಮಿಷಗಳ ಕಾಲ ಇಲ್ಲಿ ಮಾತುಕತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ 15 ನಿಮಿಷಗಳ ಕಾಲ ಚರ್ಚೆ ಮಾಡುವಂತ ವಿಚಾರ ಏನಿತ್ತು? ಇವರಿಬ್ಬರ ಭೇಟಿ ರಹಸ್ಯವನ್ನ ಹೇಳ್ತಾ ಹೋಗೋದಾದ್ರೆ ಯಶೋಧ. ಎಸ್ ಸಂಪತ್, ಎಲ್ರಿಗೂ ಕೂಡ ಒಂದಷ್ಟು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಗೆಳತಿ ಸಮತಾ ಜೊತೆ ಹಾಗಾದ್ರೆ ದರ್ಶನ್ 15 ನಿಮಿಷಗಳ ಕಾಲ ಮಾತನಾಡಿದ್ದು ಏನು ಅನ್ನೋದು ಎಲ್ರು ಕೂಡ ಚರ್ಚೆ ಮಾಡ್ತಿರುವಂತದ್ದು. ನಿನ್ನೆ ಒಂದಷ್ಟು ವಿಚಾರಗಳು ಚರ್ಚೆ ಆಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಇನ್ ಮುಂದೆ ಪವಿತ್ರ ಗೌಡ ಸಹವಾಸ ಬೇಡ,
ಆಕೆಗೆ ಏನ್ ಕೊಡ್ಬೇಕು ಅದೆಲ್ಲಾನು ಕೊಟ್ಟು ಬಿಡ್ತೀನಿ, ಆಕೆ ಹೆಸರಲ್ಲಿರುವಂತಹ ಪ್ರಾಪರ್ಟಿಗಳೆಂದ್ರೆ ಆಕೆಗೆ ಇರ್ಲಿ, ಇನ್ನು ಬೇಕಾದ್ರೆ ಕೊಟ್ಟು ಬಿಡ್ತೀನಿ, ಆದ್ರೆ ಆಕೆ ಇನ್ನು ನನ್ನ ಸುದ್ದಿಗೆ ಬರೋದು ಬೇಡ ಅನ್ನೋದನ್ನ ಆಕೆಗೆ ತಿಳಿಸಿ ಅಂತ ಸಮತಾ ಮೂಲಕ ದರ್ಶನ್ ಅವ್ರು ಹೇಳಿ ಕಳಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇಡೀ ದಿನ ಆಯ್ತು. ಅದ್ರ ಬೆನ್ನಲ್ಲೇ ಈಗ ಜೀ ಕನ್ನಡ ನ್ಯೂಸ್ಗೆ ಅಧಿಕೃತ ಮೂಲಗಳಿಂದ ಸಿಕ್ಕ ಮಾಹಿತಿಯ ಪ್ರಕಾರ ಸಮತಾ ಜೊತೆ ಚಿತ್ರದುರ್ಗದಲ್ಲಿ ತೆಗೆದಂತಹ ಒಂದು ಪ್ರಾಪರ್ಟಿಯ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಮತಾ ಹಾಗೂ ಮತ್ತೆ ಪವಿತ್ರ ಗೌಡಗೂ ಆ ಪ್ರಾಪರ್ಟಿಗೆ ಇರುವಂತಹ ಸಂಬಂಧ ಏನು? ಅಂದ್ರೆ ಸಮತಾ ಮತ್ತೆ ಪವಿತ್ರ ಗೌಡ ಹೆಸರಲ್ಲಿ ಇದೆಯಾ ಆ ಪ್ರಾಪರ್ಟಿ, ಅಥವಾ ದರ್ಶನ್ ಅವರು ಕೊಡ್ಸಿದ್ರ ಆ ಪ್ರಾಪರ್ಟಿ? ಒಟ್ನಲ್ಲಿ ಅವತ್ತು 15 ನಿಮಿಷಗಳ ಆ ಚರ್ಚೆಯಲ್ಲಿ ಚಿತ್ರದುರ್ಗದ ಪ್ರಾಪರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಮತಾ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ ಪವಿತ್ರ ಗೌಡ ಮತ್ತೆ ಸಮತಾ ಎಷ್ಟು ದೊಡ್ಡ ಮಟ್ಟಿಗೆ ಸ್ನೇಹವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ, ಒಂದು ಜೀವ ಎರಡು ದೇಹ ಇದ್ದಂತೆ ಇರ್ತಾರೆ, ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಇಬ್ರು ಕೂಡ ಒಟ್ಟೊಟ್ಟಿಗೆನೆ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಮತಾ ಮತ್ತು ಪವಿತ್ರ ಹೆಸರಿನಲ್ಲಿ ಹಾಗಾದ್ರೆ ಆ ಪ್ರಾಪರ್ಟಿ ಇದೆಯಾ, ಹೀಗೆ ಹಲವಾರು ಚರ್ಚೆಗಳು ಕೂಡ ಇರುವಂತದ್ದು. ಚಿತ್ರದುರ್ಗದಲ್ಲೂ ಹಾಗಾದ್ರೆ ದರ್ಶನ್ ಅವರು ಪವಿತ್ರ ಗೌಡಗೆ ಪ್ರಾಪರ್ಟಿಯನ್ನ ತೆಗೆದುಕೊಟ್ಟಿದ್ದಾರಾ? ಹೀಗೆ ಹಲವಾರು ಚರ್ಚೆಗಳ ನಡುವೆಯ ಬೆನ್ನಲ್ಲೇ ಮತ್ತೊಂದು ವಿಚಾರ ಏನಪ್ಪಾ ಸಿಕ್ಕಿರೋದು ಅಂತ ಹೇಳಿದ್ರೆ, ದರ್ಶನ್ ಅವ್ರಿಗೆ ಮಗ ವಿನೀಶ್ ಅಂದ್ರೆ ಅಚ್ಚುಮೆಚ್ಚು. ದರ್ಶನ್ ಅವ್ರಿಗೆ ಮಗ ವಿನೀಶ್ ಅಂತ ಹೇಳಿದ್ರೆ ತುಂಬಾನೇ ಪ್ರೀತಿ, ಜೊತೆಗೆ ಪ್ರಾಣ ಅಂತಾನು ಹೇಳಬಹುದು. ಪತ್ನಿ ಎಷ್ಟೇ ಬಾರಿ ಹೇಳಿದ್ರು ಕೂಡ ಎರಡನೇ ಮಗು ಮಾಡ್ಕೊಳ್ಳೋದಕ್ಕೆ ದರ್ಶನ್ ಅವರು ಒಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನೊಂದು ಮಗು ಆದ್ರೆ ಈತನ ಮೇಲಿರುವಂತ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಆ ಮಗುವಿನ ಮೇಲೆ ಎಲ್ಲಿ ಪ್ರೀತಿ ಹೆಚ್ಚಾಗ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪ್ರೀತಿಯು ವಿನೀಶ್ಗೆ ಇರ್ಲಿ ಅಂತ ಹೇಳಿ ಮತ್ತೊಂದು ಮಗುವನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ದರ್ಶನ್ ಸ್ವತಃ ಹೇಳ್ಕೊಡ್ರು. ಇಲ್ಲಿ ಪತ್ನಿಗೆ ಆಸೆ ಇದ್ರು ಕೂಡ ಒಂದೇ ಮಗು ಸಾಕು ನಮ್ಗೆ ಅಂತ ಹೇಳಿ ದರ್ಶನ್ ಪಟ್ಟು ಹಿಡಿದಿದ್ರು ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತದ್ದು. ಇದೆಲ್ಲದರ ಬೆನ್ನಲ್ಲೇ ಮಗು ಆಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಫ್ಯಾನ್ಸ್ ಗಳಾಯ್ತು, ಸಿನಿಮಾ ಆಯ್ತು ಅಂತ ಹೇಳಿ ಇರೋದಕ್ಕೆ ಮುಂದಿನ ದಿನಗಳಲ್ಲಿ ಇರೋದಕ್ಕೆ ದರ್ಶನ್ ಅವರು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಕೂಡ ಅಧಿಕೃತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 15 ನಿಮಿಷಗಳು ದರ್ಶನ್ ಹಾಗೇನೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ನಡುವೆ ಆದಂತ ಮಾತುಕತೆ ಏನು? ನಮ್ಮ ಪ್ರತಿನಿಧಿ ಯಶೋಧ ಮಾಹಿತಿಯನ್ನ ಕೊಡ್ತಾ ಇದ್ರು. ಚಿತ್ರದುರ್ಗದಲ್ಲೊಂದು ಪ್ರಾಪರ್ಟಿ ಇತ್ತು, ದೊಡ್ಡ ಪ್ರಾಪರ್ಟಿ ಅದು. ಈ ಪ್ರಾಪರ್ಟಿ ಪವಿತ್ರ ಗೌಡ ಹೆಸರಲ್ಲಿದೆ. ಇದನ್ನ ತೆಗೆದುಕೊಂಡಿದ್ದು ದರ್ಶನ್ ಪವಿತ್ರ ಗೌಡ ಹೆಸರಿನಲ್ಲಿ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಆ ವಿಚಾರದ ಕುರಿತು ಚರ್ಚೆ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.